ಇರಾನ್ನ ಜೊತೆಗೆ ಮಾತುಕತೆ ಸಫಲವಾಗಿಲ್ಲ, ನಾವು ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಅಮೆರಿಕ ಹೇಳ್ತಾ ಇರುವಂಥದ್ದು, ನಾವು ಇರಾನ್ಗೆ ಅತ್ಯುತ್ತಮ ಆಫರ್ ಅನ್ನು ಕೊಟ್ಟಿದ್ವಿ, ಅದನ್ನ ಇರಾನ್ ತಳ್ಳಿ ಹಾಕಿದೆ. ಆದರೂ ಕೂಡ ಅವರು ಒಪ್ಪಂದಕ್ಕೆ ರೆಡಿ ಇಲ್ಲ ಅಂಥೇಳಿ ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಜೆ.ಡಿ. ವ್ಯಾನ್ಸ್ ನೇತೃತ್ವದಲ್ಲಿಯೇ ಅಮೆರಿಕ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಹೋಗಿತ್ತು. ಇರಾನ್ನ ಜೊತೆಗೆ ಶಾಂತಿ ಮಾತುಕತೆಯಲ್ಲಿ ಭಾಗಿಯಾಗಿತ್ತು. ಶಾಂತಿ ಮಾತುಕತೆ ಮುರಿದು ಬಿದ್ದ ಬಳಿಕ ಜೆ.ಡಿ. ವ್ಯಾನ್ಸ್ ಸುದ್ದಿಗೋಷ್ಠಿಯನ್ನು ಮಾಡಿದರು. ಈ ಇರಾನ್ ಜೊತೆಗಿನ ಮಾತುಕತೆ ಮುರಿದು ಬೀಳೋದಕ್ಕೆ ಕಾರಣ ಏನು ಅಂತ ಹೇಳಿದರು. ಅದಾದ ಮೇಲೆ ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಜೆ.ಡಿ. ವ್ಯಾನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿದೆ. ಮುಂದಿನ ಮಾತುಕತೆ ಎಲ್ಲಿ ಮತ್ತು ಅಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಯುದ್ಧದ ಭವಿಷ್ಯ ನಿರ್ಣಯವಾಗುವಂಥದ್ದು. ಈಗಾಗಲೇ ಅಮೆರಿಕ ಅಧ್ಯಕ್ಷರು ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. 21 ಗಂಟೆಗಳ ಮಾತುಕತೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದ್ದಂತಹ ಸಂಧಾನದ ಸಭೆ ಮುರಿದು ಬಿದ್ದಿದೆ. ಏಪ್ರಿಲ್ 11ರ ರಾತ್ರಿಯೇ 11:27ಕ್ಕೆ ಇಸ್ಲಾಮಾಬಾದ್ಗೆ ಹೋಗಿದ್ವಿ. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಇಸ್ಲಾಮಾಬಾದನ್ನು ಅಮೆರಿಕ ನಿಯೋಗ ತಲುಪಿತ್ತು. ನಿನ್ನೆ ಮಧ್ಯಾಹ್ನ 1ಕ್ಕೆ ಪಾಕ್ ನೇತೃತ್ವದಲ್ಲಿ ಸಂಧಾನದ ಸಭೆ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ ಎರಡೂ ದೇಶಗಳಿಂದಲೂ ಕೂಡ ಷರತ್ತುಗಳನ್ನು ಪಾಕಿಸ್ತಾನ ಪ್ರಸ್ತಾಪಿಸುತ್ತೆ. ಸಂಜೆ 4:30ರ ವೇಳೆಗೆ ಮೊದಲ ಹಂತದ ಮಾತುಕತೆ ಮುಕ್ತಾಯವಾಗಿದೆ. ಸಂಜೆ 5 ಗಂಟೆಗೆ ಎರಡನೇ ಹಂತದ ಮಾತುಕತೆ ಆರಂಭ ಆಗುತ್ತೆ. ರಾತ್ರಿ 8 ಗಂಟೆಗೆ ನಿಯೋಗಕ್ಕೆ ಡಿನ್ನರ್ ಬ್ರೇಕ್ ಅನ್ನು ಕೊಡಲಾಗುತ್ತೆ. ರಾತ್ರಿ 10:30ಕ್ಕೆ ಮೂರನೇ ಹಂತದ ಮಾತುಕತೆ. ಇವತ್ತು ಬೆಳಗ್ಗೆ 5:30ಕ್ಕೆ ಮಾತುಕತೆಗೆ ವಿರಾಮ ಬಿದ್ದಿದೆ ಅನ್ನೋದು ಗೊತ್ತಾಗಿದೆ. ಬೆಳಗ್ಗೆ 7:15ಕ್ಕೆ ಮಾತುಕತೆಯ ವಿಫಲದ ಬಗ್ಗೆ ಜೆ.ಡಿ. ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರು ಘೋಷಣೆಯನ್ನು ಮಾಡ್ತಾರೆ. ಅಲ್ಲಿಗೆ ಅಮೆರಿಕದ ಮತ್ತು ಇರಾನ್ನ ನಡುವಿನ ಸಂಧಾನದ ಮಾತುಕತೆಗೆ ಪಾಕಿಸ್ತಾನ ನೇತೃತ್ವವನ್ನು ವಹಿಸಿಕೊಂಡಿತ್ತು, ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇದ್ದಂತಹ ಮೊದಲ ಸುತ್ತಿನ ಮಾತುಕತೆ ವಿಫಲವಾಗಿದೆ. ಮುಂದೆ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ.